ನಾಳೆ ತಾವು ತಮ್ಮ ಸಾಲಿಗೆ ಬರ್ಬೇಕಂತ ಕೇಳಿದ್ರು. ಯಾಕಂತ ನಮ್ಗೆ ಅರ್ಥ ಆಯ್ತು, ಅದಕ್ಕೆ ಈಗ ಬ್ಯಾಡ್ರಿ ಆಮೇಲೆ ಬರ್ತೀನಿ ಅಂತ ಹೇಳಿದ್ರು. ಆದ್ರೆ ಅವ್ರು ಕೇಳಿಲ್ಲ. ಪ್ರೀತಿ ವಿಶ್ವಾಸಕ್ಕೆ ಗೌರವ ಕೊಟ್ಟು ನಾನು ಇವತ್ತು ಅನಿರೀಕ್ಷಿತವಾಗಿ ಈ ಶಾಲೆಗೆ ಬಂದಿದ್ದೇನೆ. ಅವರು ನಮ್ಮ ಆಫೀಸಿಗೆ ಬಂದಾಗೆಲ್ಲ ಹೇಳ್ತಿದ್ರು, ಕಷ್ಟಪಟ್ಟು ಶಾಲೆ ಬೆಳೆಸಿದ್ದನ್ನು ದೂರದಿಂದ ಶಿಕ್ಷಕರನ್ನು ತಂದು ಅವರೆಲ್ಲ ನಾನು ಪಗಾರ ಕೊಟ್ಟು ಅವ್ರಿಗೆ ಇದನ್ನು ಮಾಡಿ ಎಲ್ಲ ಬೆಳೆಸಿ ನಾನು ಹೇಳ್ತಿದ್ರು. ನಾನು ಒಮ್ಮೆ ನೋಡೋ ಬಾಕಿ ಸಿಕ್ಕಿದ್ದಿಲ್ಲ. ಇವತ್ತು ನಾನು ಅವ್ರು ಕರೆದು ಅನ್ನೋದಕ್ಕಿಂತ ಇವತ್ತು ನಾನು ಬಂದು ಅದು ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನ ಅಂತ ಹೇಳಿ ದಿವಸ ನಾನು ಬಂದಿದ್ದು ಭಾಳ ಸಂತೋಷ ಆಗೈತಿ. ಶಾಲೆ ನೋಡಿ ಭಾಳ ಸಂತೋಷ ಆಗೈತಿ. ಅದನ್ನೇ ಒಂದು ಮನೆ ಗಟ್ಟಿಯಾಗಿ ನಿಲ್ಬೇಕಾದ್ರೆ ಮೊದಲ ಥರ ಹಾಕ್ತಾರಿಲ್ಲ, ಮೊದಲ ಥರ ಹಾಕ್ತಾರಿಲ್ಲ, ಹಂಗ ಮೊದಲ ಮಾಡಿ ಕಟ್ಟಿ ಕಟ್ಟಾರ ಹಾಕ್ತಾರೆ, ಯಾಕೆ ಥರ ಹಾಕ್ತಾರಿಲ್ಲ. ಹಂಗ ನಿಮ್ಮ ವಿದ್ಯಾರ್ಥಿ ಜೀವನಕ್ಕೆ ಥರ ಹಾಕಿ ಶಾಲೆ ಕಟ್ಟಾರ ಅವ್ರು. ನಿಮ್ಮ ವಿದ್ಯಾರ್ಥಿ ಜೀವನ ಅಂದ್ರೆ ಒಂದು ಮನೆ ಥರ ಇದ್ದಂಗ. ನೀವು ವಿದ್ಯಾರ್ಥಿ ಜೀವನ ಒಳ್ಳೆ ರೀತಿಯಿಂದ ನೀವು ಬೆಳೆಸ್ಕೊಂಡ್ರೆ ಅದು ನಿಮ್ಮ ಭವಿಷ್ಯತ್ತಿಗೆ ಅದು ಒಳ್ಳೆ ಕಟ್ಟಡ ಆಗಿ ನಿಲ್ತೈತಿ. ನಿಮಗೊಂದು ಗೌರವ ತರ್ತೈತೆ. ನೀವು ಕಲಿಸಿದ ಗುರುಗಳಿಗೆ ಹೆಚ್ಚು ತಂದೆ ತಾಯಿಗೆ ಒಂದು ಗೌರವ ತರ್ತೈತೆ. ಆದ್ರೆ ನಿಮ್ಮ ತರ ಗಟ್ಟಿಯಾಗಲಿಲ್ಲ ಅಂದ್ರೆ ಆ ತರ ಗಟ್ಟಿ ಮಾಡೋರು ಇಲ್ಲಿದ್ದ ಶಿಕ್ಷಕರು. ಇಲ್ಲಿದ್ದ ಶಿಕ್ಷಕರು ನಿಮ್ಮನ್ನ ತರ ಗಟ್ಟಿ ಮಾಡ್ತಾರೆ. ಮನೆ ಮೊದಲ ಪಾಠಶಾಲೆ ತಂದೆ ಮೊದಲ ಗುರು ಅಂದ್ರೆ ಈಗ ಮನ್ಯಾಗ ಹೆಚ್ಚು ತಂದೆ ತಾಯಿಗಳೇ ನಿಮ್ಮ ದೇವರು. ಎಷ್ಟು ಮಂದಿ ತಂದೆ ತಾಯಿ ದಿವಸ ನಮಸ್ಕಾರ ಮಾಡಿ ಬರ್ತೀರಿ? ಸುಳ್ಳು ಹೇಳ್ಬೇಡ್ರಿ. ಪ್ರತಿನಿತ್ಯ ಸತ್ತ ತಂದೆ ತಾಯಿಗಳಿಗೆ ಅವ್ರಿಗೆ ನಮಸ್ಕಾರ ಮಾಡಿ ಶಾಲೆಗೆ ಬರ್ಬೇಕಾದ್ರೆ ಹೌದಾ? ಅದು ನಿಮ್ಮ ಇದು ನನ್ನ ಸ್ವಂತ ಅನುಭವ. ಇದು ನನ್ನ ಸ್ವಂತ ಅನುಭವ. ಅದನ್ನ ನಾನು ನಿಮ್ಗೆ ಹೇಳ್ತೀನಿ. ನಾನು ಇಲ್ಲಿಂದ ಇಳಕಲ್ಲಿಂದ 10 ಕಿಲೋಮೀಟರ್ ಹುಡುಗಂಗೆ ಹೋಗ್ಬೇಕಾದ್ರೆ ಸಹಿತ ತಂದೆ ತಾಯಿ ನಮಸ್ಕಾರ ಮಾಡಿ ಮಠಕ್ಕೆ ಹೋಗಿ ಅಜ್ಜಾರಿಗೆ ಹೇಳಿ ಇವತ್ತು ಹುಡುಗಂಗೆ ಹೋಗ್ತೀನಿ ಅಂತ ಹೇಳ್ತೀನಿ. ಇವತ್ತು ಯಾರು ಇಟ್ಕೊತೀನಿ. ಒಂದು ದಿವಸ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಮೊದಲು ಮಠ ಅಜ್ಜಾರ್ ತರ ನಿಂತು ಹೋಗ್ತೀನಿ. ನಾಳೆ ಊರಿಗೆ ಹೋಗ್ಬಿಟ್ಟು ಮಾಡಿ ಹೋಗ್ತೀನಿ. ಇಕ್ಕಟ್ಟು ಒಂದು ತಂದೆ ತಾಯಿ ಹೇಳ್ತೀನಿ. ಅವ್ರು ಇಬ್ಬರಾಗ ಒಬ್ಬರಾರ ಇವತ್ತು ಬ್ಯಾಡ ಬಿಡಪ್ಪ ಅಂದ್ಬಿಟ್ರೆ ನಾನು ಬಿಡಬೇಕು. ನಾನು ಅವತ್ತ ಅಕಸ್ಮಾತ್ ಹಂಗ ಹೋಗಿದ್ರೆ ನನ್ನ ಕೆಲಸನಾಗಿರಂಗಿಲ್ಲ. ಅದಕ್ಕೆ ಅಂತ ಒಂದು ಭಾವನೆ ಇಟ್ಕೊಂಡು ನನ್ನ ದೌರ್ಭಾಗ್ಯ. ಅದು ನಿಮ್ಗೆ ಯಾಕೆ ಹೇಳಕತ್ತೀವಿ ಅಂದ್ರೆ ಅದು ಅಷ್ಟು ಸತ್ಯ. ಅದು ತಂದೆ ತಾಯಿ ದೇವರಿದ್ದಂಗ. ಅವ್ರ ಮನಸ್ಸು ಎಂದೂ ನೋಯಿಸ್ಬಾರ್ದು. ತಂದೆ ತಾಯಿ ಮನಸ್ಸು ನೋಯಿಸ್ಬಾರ್ದು. ಅವ್ರಿಗೆ ಅಗೌರವ ತೋರಿಸ್ಬಾರ್ದು. ಅವ್ರು ಬೈದ್ರ ಅದು ನಮ್ಮ ಒಳ್ಳೇದು ಬೈದಾರ ಅಂತ ತಿಳ್ಕೊಬೇಕು. ಅರ್ಥ ಆಯ್ತಾ? ಅವ್ರು ಬೈದ್ರ ನಮ್ಗೆ ಒಳ್ಳೇದು ಬೈದಾರ ಅಂತ ತಿಳ್ಕೊಬೇಕು ಹೊರತು ಅವ್ರಿಗೆ ಎಂದೂ ಅಗೌರವ ಮಾಡಬಾರ್ದು. ಅವ್ರ ಮನಸ್ಸು ನೋಯಿಸ್ಬಾರ್ದು. ಆ ತಂದೆ ತಾಯಿನ ಎಷ್ಟು ನೀವು ಗೌರವದಿಂದ ಕಾಡ್ತೀರಿ, ನಿಮ್ ಕಲಿಸಿದ ಗುರುಗಳನ್ನ ಎಷ್ಟು ಗೌರವದಿಂದ ಕಾಡ್ತೀರಿ, ನಿಮ್ ಭವಿಷ್ಯಕ್ಕೆ ಅಷ್ಟು ಒಳ್ಳೆಯದಾಗಿ ರೂಪುಗೊಳ್ತೈತಿ. ನಿಮ್ಮ ಕಲಿಸಿದ ಗುರುಗಳು ಅಷ್ಟ ದೇವ್ರಿದ್ದಂಗ. ಅವ್ರು ನಿಮ್ಗೆ ಒಳ್ಳೇದು ಕಲ್ಸ್ತಾರಿಲ್ಲ. ಅವ್ರು ಒಂದೇಟ್ ಪಡೆದು ನೀವು ಒಳ್ಳೇದಕ್ಕೆ ಹೇಳ್ತಾರಿಲ್ಲ ಅವ್ರು. ಹೌದಾ? ಅದಕ್ಕ ಅವ್ರು ಹೇಳೋದು ಪ್ರತಿಯೊಂದು ಮಾತುಗಳು ಅದು ನಿಮ್ಮ ಜೀವನದ ಭವಿಷ್ಯತ್ತಿನ ಸಲಪಾಯ. ಇವತ್ತ ಬಡದು ಹೊಡೆದು ಕಲಿಸಿದ್ದು ನಾಳೆ ನೀವು ಹೆಂಗ್ ನೆನೆಸ್ತೀರಂದ್ರ, ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಂದ್ರ, ನಾನು ಒಂದ್ ದಿವ್ಸ ಹುಬ್ಬಳ್ಳಿಯಾಗ ಕಿತ್ತೂರು ಜನ ಸರ್ಕಲ್ನಾಗ ಹೊಂಟಿದ್ದೆ. ನಾನು ಹೆಗಲಿಗೆ ಒಂದು ಚೀಲ ಹಾಕೊಂಡು ಸುಮ್ಮ ಹೊಂಟಿದ್ದೆ. ನಾನು ಒಬ್ಬ ಹುಡುಗ ಹಿಂದೆ ಓಡ್ದಂಗ ಪ್ಯಾಂಟ್ ಶರ್ಟ್ ಎಲ್ಲ ಭಯಂಕರ ಟಿಪ್ ಟಾಪ್ ಇದ್ದ ಬಂದು ಓಡ್ ಬಂದು ನನ್ನ ಹಿಂದೆ ಬಂದೆ. ಸರ್ ನಾನು ಗುರ್ತಿಡಿದ್ರೇನ್ರ ಅಂದ. ಇಲ್ಲಪ್ಪ ಗುರ್ತಿಡಿಲಿಲ್ಲ ಅಂದೆ. ಸರ್ ನೀವು ನಮ್ಗೆ ಬಡದು ನನಗೆ ಬುದ್ಧಿ ಹೇಳ್ತಿದ್ರಿ. ನಾನು ಇವತ್ತ ನೀವು ಮಟ್ಟಕ್ಕೆ ಬರ್ಬೇಕಾದ್ರೆ ನೀವು ಕಾಣ್ರ ಅಂತ ಹೇಳ್ದ. ಅದು ನಾನು ಎಂದ್ ಹೊಡೆದಿದ್ದೆ ನಮಗೆ ನಿಂತಿಲ್ಲ. ಬಟ್ ಆ ಹುಡುಗ ಅದನ್ನೆಲ್ಲ ಹೇಳ್ದ. ಅದು ಅವ್ ಬರೀ ನನಗೆ 3 ವರ್ಷ ಕಲ್ತಿದ್ದ ಅಷ್ಟ. 3 ವರ್ಷ ನಾಡ 3 ವರ್ಷ ಟೈಪಿಂಗ್ ಕಲ್ತಿದ್ದ. ಅವಾಗ ಕ್ಲಾಸಿಗೆ ಬರ್ಲಿಲ್ಲ ದಂಡ ಹಾಕ್ತಿದ್ದೆ ಅಂತ ಅದನ್ನೆಲ್ಲ ಹೇಳ್ದವ. ಅದು ಇವತ್ತು ನಾನು ಇಷ್ಟು ಮಟ್ಟಕ್ಕೆ ಬರ್ಬೇಕಾದ್ರೆ ಬೆಂಗಳೂರ ದೊಡ್ಡ ಇಂಜಿನಿಯರ್ ಆಗಿದ್ದೆ ಅಂತ ಹೇಳ್ದವ. ಅದ್ರ ಜೊತೆ ನಾ ಕಲ್ಸಿದ್ರ ಮ್ಯಾಗ ಆಗ್ಲಿಲ್ಲವ. ಅವ ಮತ್ತ ನಿಮ್ಮಂಗ ಪ್ರಾಮಾಣಿಕದಿಂದ ನಿಷ್ಠೆಯಿಂದ ಓದಿದವ. ಓದಿ ಇವತ್ತು ದೊಡ್ಡ ವ್ಯಕ್ತಿಯಾಗಿ ಇವತ್ತ ಶಿವರಾಜ್ ತಂಗಡಿ ಅಂತ ಮನುಷ್ಯ ಅವನ ಕಟ್ಟನಂತಿ ಗಾರಡಿಗೆ. ಇವತ್ತು ಅದ ಹುಡುಗನ
ಮದ್ರಾಗಿದ್ದು ಓದಿದ್ ಗೊತ್ತಾವ ದೊಡ್ಡ ಇಂಜಿನಿಯರ್ ಆಗಿ ಅಲ್ಲಿ ಮನಿ ಕಟ್ಟಕೈತಾನೆ ಈಗ. ಅದಕ್ಕ ನೀವೆಲ್ಲ ಏನಾಗ್ಬೇಕು ಮುಂದೆ ಏನಾಗ್ಬೇಕಿತ್ತು? ದೊಡ್ಡ ಹುದ್ದೆ ಎಲ್ಲ ಕರ್ಸ್ಬಿಡು. ನೀವು ಮ್ಯಾಗ ವಿಮಾನದಾಗ ಹಾರ್ಬೇಕಂತಾರೆ, ಇಲ್ಲೇ ಬಸ್ನಾಗ ಓಡಾಡ್ಬೇಕಂತಾರೆ. ವಿಮಾನದಾಗ ಹಾರ್ಬೇಕಾದ್ರೆ ಏನ್ ಮಾಡ್ಬೇಕು? ಚೆನ್ನಾಗಿ ಓದ್ಬೇಕು. ಚೆನ್ನಾಗಿ ಓದಿದ್ರೆ ವಿಮಾನದಾಗ ಹಾರಾಡಕ್ ಬರ್ತೈತಿ. ಅದಕ್ಕೆ ಆ ನಿಟ್ಟಿನೊಳಗ ನೀವೆಲ್ಲರೂ ಒಳ್ಳೆ ರೀತಿಯಿಂದ